ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೋಡ್ತಿದ್ದೀರಲ್ವಾ ಏನಪ್ಪ ಇವಳು ಎಲ್ಲಿಂದ ಲಾಗ್ ಮಾಡ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಗೆಸ್ ಮಾಡಿ. ನಮ್ಮೂರಲ್ಲಿ ಕೆಲವರಿಗೆ ಇದು ಈ ಕ್ಷೇತ್ರ ತುಂಬಾ ಹಳೆ ಪರಿಚಯ, ಗೊತ್ತಿಲ್ಲದವ್ರಿಗೆ ಇದು ಹೊಸ ಪರಿಚಯ ಅಂತ ಹೇಳ್ಬೋದು. ನಾನು ಕೂಡ ಇವಾಗ 3 ದಿನದಿಂದ ಕೆಲಸಕ್ಕೆ ರಜೆ ಹಾಕಿ ಬರ್ತಾಯಿದ್ದೀನಿ. ರೀಸನ್ ಇಷ್ಟೇ, ಸ್ವಲ್ಪ ಮನಸ್ಸಿಗೆ ಬೇಜಾರು ಆಗಿದೆ ಅಷ್ಟೇ. ಆ ಉದ್ದೇಶಕ್ಕೋಸ್ಕರ ನಾನು ಕೂಡ ದೇವಸ್ಥಾನಗಳಿಗೆ ಬಂದರೆ ಮನಸ್ಸು ಅಳಾರಾಗುತ್ತೆ ಅನ್ನೋ ಕಾರಣಕ್ಕೆ ದೇವಸ್ಥಾನಗಳಿಗೆ ಬಂದಿದ್ದು. ನೋಡ್ತಿದ್ದೀರಲ್ಲ, ಪೂರ್ತಿ ಪಿಕ್ಚರ್ ಹಾಕ್ತೀನಿ. ತುಂಬಾ ಜರ್ನಿ ಮಾಡಿದ್ದೀನಿ. ಕೆಲವು ಲಾಗ್ಗಳನ್ನ ನಾನು ನಿಮಗೆ ಹಾಕಿದ್ದೀನಿ ಕೂಡ, ಕೆಲವು ಹಾಕಿಲ್ಲ. ಇವತ್ತು ಅಪ್ಲೋಡ್ ಮಾಡಿ ಹಾಕ್ತೀನಿ. ಓಕೆ, ಇವತ್ತು ನಾವು ಬಂದಿರೋದು ಒಂದು ಪುಣ್ಯವಾದ ಸ್ಥಳಕ್ಕೆ. ಇವಾಗ ಜಸ್ಟು ಬಂದು ಫ್ರೆಶ್ ಆಗಿ ನಿಂತ್ಕೊಂಡಿದ್ದೀನಿ. ನಾವು ಉಳ್ಕೊಂಡಿರೋ ರೂಮು ಇದೇನೆ. ಇಲ್ಲಿ ನಾವು ಬಂದಿದ್ದೀವಿ ಅಂತ ಗೊತ್ತಾದ ತಕ್ಷಣವೇ ಇಲ್ಲಿರೋ ಸ್ವಾಮಿಗಳು ನಮ್ಮನ್ನು ಕರೆದು ಬೀಗ ಕೊಟ್ಟರು. ಅದೊಂದು ಖುಷಿ. ರೀಸನ್ ಇಷ್ಟೇ, ನನ್ನ ತಂದೆ ನಮ್ಮ ಮನೆ ದೇವರು ಇದು. ಹಂಗಾಗಿ ಸೊ ಪ್ರತಿ ಯಾವಾಗೇ ನಮ್ಮ ಅಪ್ಪ ಬಂದರು, ಯಾವಾಗೇ ಬಂದರೂ ನಾವು ಇಲ್ಲಿಗೆ ಅಕ್ಕಿ ದಾನ ಮಾಡ್ತಾಯಿದ್ವಿ. 1 ಚೀಲನೋ 2 ಚೀಲನೋ ಅಕ್ಕಿನ ಅಪ್ಪ ಕೊಡಿಸ್ಬಿಟ್ಟು ಹೋಗ್ತಾಯಿತ್ತು. ಹಾಗಾಗಿ ಬಟ್ ಈ ಸಲ ನಾನು ನನ್ನ ಮಕ್ಕಳು ಬಂದಿದ್ದೀವಿ. ಏನೂ ತಂದಿಲ್ಲ ಗೈಸ್, ಏನೂ ತಂದಿಲ್ಲ. ಆ್ಯಕ್ಚುಲಿ ಇಲ್ಲಿ ತುಂಬಾ ಪ್ರಸಿದ್ಧವಾದ ಸ್ಥಳ ಅನ್ಬೋದು. ಇಲ್ಲಿ ಏನಾಗಿತ್ತು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ನಾವು ಬಂದ ತಕ್ಷಣ ಅಪ್ಪ ಫೋನ್ ಮಾಡಿದ್ರು ಸ್ವಾಮಿಗಳಿಗೆ. ಆ ಸ್ವಾಮಿಗಳು ಸರಿ ಅಮ್ಮ ಬಂದಿದ್ದೀರಾ ಅಂತ ಖುಷಿಯಿಂದ ನಮಗೆ ಇದನ್ನು ರೂಮನ್ನು ಕೊಟ್ಟರು. ಸೊ ಬನ್ನಿ ನೋಡ್ತೀನಿ. ಇದು ರೂಮು ನೋಡಿದ್ದೀರಲ್ಲ, ಇದು ವಾಶ್ರೂಮು. ತುಂಬಾ ಚೆನ್ನಾಗಿದೆ. ಸಾಕು ಅಲ್ವಾ? ನೋಡ್ತಿದ್ದೀರ, ಫ್ಯಾನ್ ಇದೆ. ಉಳ್ಕೊಳ್ಳೋದಕ್ಕೆ ಏನೇನು ಬೇಕು ಎಲ್ಲ ಇದೆ. ನಮ್ಮ ಐಟಮ್ಸ್ಗಳು ಬಂದು ಫ್ರೆಶ್ ಆಗಿ ಎಲ್ಲ ಐಟಮ್ಗಳು ಚೆನ್ನಾಗಿ ಚಿದ್ರಿ ಮಾಡಿಸ್ತಿದ್ದೀವಿ. ಎಲ್ಲ ಜೊತ್ಕೋಬೇಕು. ಇನ್ನು ದೇವಸ್ಥಾನಕ್ಕೂ ಸಹ ಹೋಗಿಲ್ಲ, ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ ಹೋಗಿ ಪೂಜೆ ಗೀಜೆ ಮುಗಿಸ್ಕೊಂಡು ರಿಟರ್ನು ಹೊರಡಬೇಕು. ನೋಡೋಣ ಏನೇನಾಗುತ್ತೆ, ಮತ್ತೆ ಎಲ್ಲಿಗೆ ನಾಳೆ ಪ್ರೋಗ್ರಾಮ್ ಇದೆ ಅಂತ. ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಬಂದ ತಕ್ಷಣ ರೂಮು ಸಪ್ರೇಟಾಗಿ ಮಾಡಬೇಕಾ, ಅಪ್ಪ ಅಮ್ಮ ಬಂದ ತಕ್ಷಣ ರೂಮ್ ಕೊಡೋರು. ಇವಾಗ ಕೊಡ್ತಾರೋ ಇಲ್ಲೋ ಅನ್ನೋದಿತ್ತು. ಬಟ್ ಮುಂದೆ ಯೋಚನೆ ಮಾಡಿಲ್ಲ. ಅಪ್ಪ ಒಂದು ಫೋನ್ ಮಾಡಿದ್ದೀನಿ, ನನ್ನ ಮಗಳು ಮೊಮ್ಮಗ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣವೇ ನಮಗೆ ಬೀಗ ಕೊಟ್ಟರು. ಅದೊಂದು ಖುಷಿ. ಎಲ್ಲ ನಮ್ಮಪ್ಪ ಎಲ್ಲರನ್ನೂ ಅಷ್ಟು ಪ್ರೀತಿ ಗಳಿಸಿದ್ದಾರೆ ಅಂತ ಖುಷಿ ಆಗುತ್ತೆ ನನಗೆ. ನನ್ನ ಮಗ ಇವಾಗ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬರ್ತಿದ್ದಾನೆ. ಓಕೆ, ಇದು ವ್ಲಾಗು ತುಂಬಾ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಗೈಸ್. ಓಕೆನಾ? ಯಾಕೆಂದರೆ ತುಂಬಾ ಚೆನ್ನಾಗಿದೆ ಇದು ಸ್ಥಳ. ಎಲ್ಲರೂ ಪ್ರತಿಯೊಬ್ಬರು ನೀವು ಬಂದು ಒಂದು ಸಲ ವಿಸಿಟ್ ಕೊಟ್ಟೋಗಿ. ಯಾಕೆಂದರೆ ಎಲ್ಲೆಲ್ಲೋ ಹೋಗ್ತೀರಾ, ಇಲ್ಲೇ ಹತ್ತಿರದಲ್ಲೇ ಇರೋ ಪುಣ್ಯ ಕ್ಷೇತ್ರ ಇದು ಅಂತ ಹೇಳ್ಬೋದು. ಖಂಡಿತ ನಮ್ಮ ಲಾಗ್ನ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಈ ಕ್ಷೇತ್ರದ ಮಹಿಮೆ ಏನು ಅಂತ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ಗೈಸ್. ಓಕೆನಾ? ಸ್ವಲ್ಪನೇ ಟೀ ಕುಡಿದು ನೆಕ್ಸ್ಟ್ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಮೊನ್ನೆ ಮಾಡಿರೋ ಲಾಗ್ ಎಡಿಟ್ ಮಾಡಿ ಹಾಕಿಲ್ಲ, ಹಾಕ್ಬೇಕು ಇವತ್ತು. ಸೊ ಹಾಕೋಣ ಗೈಸ್. ಓಕೆನಾ? ಇವತ್ತು ಇಷ್ಟೇ. ನೋಡೋಣ, ಒಂದು 10-20 ನಿಮಿಷ ಫ್ರೆಶ್ ಆಗಿದ್ದೀನಿ. ಸ್ವಲ್ಪ ಹೊತ್ತು ಮಲಗಿ ಒಂದು ಸ್ವಲ್ಪ ಟೀ ಕುಡಿದು ಮತ್ತೆ ನಿಮ್ಮ ಮುಂದೆ ನಾನು ಸಿಗ್ತೀನಿ ಗೈಸ್.
ಓಕೆ ಗೈಸ್, ಸಂಜೆ ಅಲ್ಲೇ 8 ಗಂಟೆ ಆಗಿದೆ. ಇಲ್ಲೇ ದೇವಸ್ಥಾನದಿಂದನೇ ನಮಗೆ ಊಟದ ಪಾರ್ಸಲ್ ಬಂದಿದೆ ಗೈಸ್. ನಮ್ಮ ದೇವಸ್ಥಾನ ಕಮಿಟಿಯವರು ನಮಗೆ ಊಟ ಈ ಥರ ಕೊಟ್ಟಿದ್ದಾರೆ. ಸೊ ತಿಳಿ ಸಾಂಬಾರ್, ಜವಳಿಕಾಯಿ ಪಲ್ಯ, ರೈಸ್, ಚಪಾತಿ, ಇಷ್ಟು ಐಟಮ್ನ ನಮಗೆ ಕೊಟ್ಟಿದ್ದಾರೆ. ನನಗೂ ನನ್ನ ಮಗನಿಗೆ ಇಬ್ಬರಿಗೆ ಇಷ್ಟು ಕೊಟ್ಟಿದ್ದಾರೆ. 4 ಚಪಾತಿ ಕೊಟ್ಟವ್ರೆ. ತಿಂದು ಮಲ್ಕೋಬೇಕು. ಬೆಳಗ್ಗೆ ಬೇಗನೆ 6 ಗಂಟೆಗೆ 5 ಗಂಟೆಗೆ ಎದ್ದು ಫಸ್ಟ್ನೇ ಪೂಜೆಗೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ ಗೈಸ್. ಕೊನೆಗೂ ಬೆಳಗ್ಗೆ ಕರೆದೇ ಹೋಯಿತು. ನಾವು ಕೂಡ ಫ್ರೆಶ್ ಆಗಿ ದೇವ್ರನ್ನ ದರ್ಶನ ಮಾಡೋಣ ಅಂತ ಮೇಲೆ ಹತ್ತಿ ಹೋಗ್ತಾ ಇದ್ದೀವಿ. ಬನ್ನಿ, ಈ ಸ್ಥಳದ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಎಷ್ಟು ಪ್ರಸಿದ್ಧವಾದ ಸ್ಥಳ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಗೈಸ್. ಇದು ಒಂಥರ ಪುಣ್ಯ ಕ್ಷೇತ್ರ ಅನ್ಬೋದು. ಇಲ್ಲಿ ಪವಾಡಗಳೇ ನಡೆದಿದೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಎಲ್ಲ ಹೇಳೋದು ನೋಡ್ತಾ ಇದ್ರೆ ಮೈ ಜುಮ್ ಅನ್ನುತ್ತೆ ಗೈಸ್, ಸತ್ಯ. ಹೀಗೆ ಮೇಲೆ ಹತ್ತಾ ಬಂದಾಗ ಇಲ್ಲಿ ರೂಮ್ಗಳು ಕಾಣ್ತಿದೆಯಲ್ಲ, ಇಲ್ಲಿ ಬಂದ ಭಕ್ತರಿಗೆ ರೂಮ್ಗಳ ವ್ಯವಸ್ಥೆಗಳು ಕೂಡ ಇದೆ. ಇವು ಹಳೆಯ ರೂಮ್ಗಳು ಗೈಸ್, ಈಗ ಹೊಸ್ದಾಗಿ ಬೇರೆ ಮಾಡಿದ್ದಾರೆ. ಇವು ನನ್ನ ಮಗ ಹೋಗ್ತಿದ್ದಾನೆ. ಸ್ವಚ್ಛತೆಯನ್ನು ಕಾಪಾಡಿ ಬೋರ್ಡ್ ಇದೆ. ಇವು ಹಳೆ ವಿಗ್ರಹಗಳು. ಸೊ ಎಲ್ಲೋ ಬಿಸಾಕೋಕ್ಕಿಂತ ಇಲ್ಲಿ ಇಟ್ಟಿದ್ದಾರೆ ಅಷ್ಟೇ. ನೋಡ್ತಿದ್ದೀರಲ್ಲ, ಇಲ್ಲಿ ತುಂಬಾ ಮೆಟ್ಲಿದೆ. ಮೆಟ್ಲು ಹತ್ತಿ ಹೋಗಬೇಕು. ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲಿ ಯಾವ ಕಡೆ ನೋಡಿದ್ರೂ ದೇವಸ್ಥಾನಗಳೇ ಸಿಗೋದು. ಬನ್ನಿ ತೋರಿಸ್ತಾ ಹೋಗ್ತೀರಿ. ನೆಕ್ಸ್ಟ್ ಏನು? ಇವಾಗ ನಾವು ಆಲ್ಮೋಸ್ಟ್ ದೇವಸ್ಥಾನ ಹತ್ತತ್ರ ಬರ್ತಾಯಿದ್ವಿ. ಸುತ್ತಲೂ ಎಲ್ಲ ಪರಿಸರ ಸಖತ್ತಾಗಿದೆ. ಮಳೆ ಬಂದಿರೋದ್ರಿಂದ ಎಲ್ಲಿ ನೋಡಿದ್ರು ಹಚ್ಚು ಹಸಿರು. ನೋಡ್ತಿದ್ದೀರಲ್ಲ, ಮಳೆ ಬೇರೆ ನೈಟ್ ಮಳೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಿದೆ. ಬನ್ನಿ ಮೇಲ್ಗಡೆ ದೇವಸ್ಥಾನ ಹತ್ರ ಹೋಗೋಣ. ಅಲ್ಲಿ ಈಗ ಹೊಸ್ದಾಗಿ ಏನು ಮಾಡಿಸಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮೇಲ್ಗಡೆ ಬಂದಾಯಿತು. ಬೋರ್ಡ್ ನೋಡ್ತಿದ್ದೀರಲ್ಲ, ಸೊಗಲದ ಸೋಮೇಶ್ವರ ಬೋರ್ಡು. ಇವಾಗ ಮೊದಲೇ ನಾವು ಬರುವಾಗ ಅಷ್ಟು ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ. ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ತಗಡು ಗಿಗುಡ ಹಾಕಿಸಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡ್ತಿದ್ದೀರಲ್ಲ, ಸೊಗಲದ ಸೋಮೇಶ್ವರ ಪುಣ್ಯಕ್ಷೇತ್ರ. ಇಲ್ಲಿ ಎಲ್ಲೆಲ್ಲೋ ಹೋಗೋದಕ್ಕಿಂತ ಇಂಥ ಕ್ಷೇತ್ರಕ್ಕೆ ಬನ್ನಿ ಎಲ್ಲರೂ ಅಂತ ಹೇಳ್ತಾ ನೆಕ್ಸ್ಟ್ ಬನ್ನಿ ನೋಡೋಣ. ಕೊನೆಗೂ ದೇವಸ್ಥಾನದ ಒಳಗಡೆ ಬರ್ತಾಯಿದ್ದೀವಿ. ಸೊ ಎಲ್ಲಿ ನೋಡಿದ್ರು ಬರೀ ಮೆಟ್ಲೆ ಹತ್ತುತ್ತಾನೆ ಬರಬೇಕು. ಬನ್ನಿ ಹೋಗೋಣ. ನೋಡ್ತಿದ್ದೀರಲ್ವ, ಇಲ್ಲಿ ಮೊದಲೇ ಈ ಥರ ಚೇರು ಏನು ಇರಲಿಲ್ಲ. ಟೇಲ್ಸು ಕೂಡ ನೆಲಕ್ಕಿರಲಿಲ್ಲ. ಇವಾಗ ಟೇಲ್ಸಿಂದ ಹಿಡಿದು ಚೇರಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆನ ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನಕ್ಕೆ ಬರೋರು ಇಲ್ಲಿ ಸ್ನಾನ ಮಾಡಿಕೊಂಡು ದೇವ್ರನ್ನ ದರ್ಶನ ಮಾಡೋಕ್ಕೆ ಹೋಗೋದು ಗೈಸ್. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ನಾನು ಕೂಡ ಸ್ನಾನ ಮಾಡಬೇಕಂತ ಬರಲಿಲ್ಲ. ಸ್ನಾನ ಅಲ್ಲೇ ರೂಮಲ್ಲೇ ಮಾಡ್ಕೊಂಡಿದ್ವಿ. ಇಲ್ಲೂ ಸ್ವಲ್ಪ ಕೈ ಕಾಲು ಮುಖ ತೊಳ್ಕೊಂಡು ಹೋಗೋಣ ಅಂತ ಕೂಡ ಬಂದೆ. ಇಲ್ಲಿ ಎಲ್ಲಿಂದ ನೀರು ಬರುತ್ತೆ ಅನ್ನೋದು ಗೊತ್ತಿಲ್ಲ, ಅಷ್ಟು ಪವಾಡ ಇದೆ ಇಲ್ಲಿ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ನೀರು ಬರ್ತಿದೆ ಅಂತ. ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಸ್ನಾನ ಮಾಡಿ ದೇವ್ರನ್ನ ದರ್ಶನ ಮಾಡೋದು ಒಂದು ವಾಡಿಕೆ. ಇಲ್ಲಿ ಸ್ನಾನ ಮಾಡಿದರೆ ಇಲ್ಲಿ ಯಾವುದೇ ರೀತಿ ಕಾಯಿಲೆ, ಚರ್ಮ ರೋಗ ಯಾವುದೇ ರೀತಿ ಬರಲ್ಲ ಅನ್ನೋದು ಒಂದು ವಾಡಿಕೆ ಇದೆ. ಬನ್ನಿ ದೇವ್ರ ದರ್ಶನ ಮಾಡೋಣ. ನಾವು ಕೂಡ ಕೈ ಕಾಲು ಮುಖ ತೊಳ್ಕೊಂಡು ಇವಾಗ ಈಶ್ವರನ ಭೇಟಿ ಆಗೋದಕ್ಕೆ ಒಳಗಡೆ ಹೋಗ್ತಾಯಿದ್ದೀವಿ. ಇದೆ ಆ ಸನ್ನಿಧಿ. ಒಳಗಡೆ ಪೂಜೆ ನಡೀತಿದೆ ಆಲ್ರೆಡಿ. ಇವಾಗ ನಾವು ಕೂಡ ಹೋಗೋಣ. ಒಳಗಡೆ ಹೋದರೆ ವಿಡಿಯೋಕ್ಕೆ ಅಲೋ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ. ಕೊನೆಗೂ ನಾವು ಒಳಗಡೆ ದರ್ಶನ ಮಾಡೋದಕ್ಕೆ ಹೋದ್ವಿ. ಫೋಟೋ ವಿಡಿಯೋ ಅಲೋ ಇಲ್ಲೋದ್ರಿಂದ ಆದರೂ ನಿಮಗೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ. ಈಶ್ವರ, ಬಸವಣ್ಣ ಹಾಗೂ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಪರಮೇಶ್ವರ ಪೂಜೆ ನಡೀತಿದೆ. ನೋಡ್ತಿದ್ದೀರಲ್ಲ, ಶಿವಲಿಂಗಕ್ಕೆ ಅಭಿಷೇಕನ ಗಂಡ್ಮಕ್ಳು ಮಾತ್ರ ಅಲ್ಲಿ ಒಳಗಡೆ ಬಿಟ್ಕೊಂಡು ಗಂಡ್ಮಕ್ಳು ಕೈ ಮುಟ್ಟಿ ಮಾಡೋ ಒಂದು ವಾಡಿಕೆ ಇದೆ. ಆವಾಗಿಂದ ಇವಾಗಿವರೆಗೂ ಅದೇ ಥರ ಮಾಡ್ಕೊಂಡು ಹೋಗ್ತಿದ್ದಾರೆ. ಶಿವನ ಪೂಜೆ ಮುಗಿಸ್ಕೊಂಡು ನಾವು ಕೂಡ ಹೊರಡಬೇಕು ಇವಾಗ. ಕೊನೆಗೆ ನಿಮ್ಮೆಲ್ಲರಿಗೂ ದರ್ಶನ ಕೊಡಿಸ್ಲೇಬೇಕು ಅನ್ನೋ ಕಾರಣಕ್ಕೆ ನಾನು ಕೂಡ
ಕದ್ದು ಮುಚ್ಚಿ ವೀಡಿಯೋನ ಮಾಡಿದ್ದೀನಿ, ಅಲ್ಲಲ್ಲೋ ಇಲ್ಲದ ಕಾರಣ. ಬಟ್ ನಿಮಗೋಸ್ಕರ ನಾನು ವೀಡಿಯೋ ಮಾಡಿದ್ದೀನಿ ಗೈಸ್. ನೋಡ್ತಿದ್ದೀರಲ್ಲ, ಈ ದೇವರು ಎಲ್ಲರಿಗೂ ಒಳ್ಳೇದನ್ನು ಮಾಡಲಿ. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಂದು ವೀಕ್ಷಕರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ನೆಕ್ಸ್ಟ್ ಪೂಜೆ ಗೀಜೆ ಮುಗಿಸ್ಕೊಂಡು ಹೊರಗಡೆ ಬರೋಣ ಬನ್ನಿ. ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಎಲ್ಲ ಪೂರ್ತಿ ತಗಡು ಎಲ್ಲ ಹಾಕ್ಸಿ ಚೆನ್ನಾಗಿ ಮಾಡಿದ್ದಾರೆ. ನಾವು ಇಲ್ಲಿಗೆ ಬರ್ದ ಒಂದು 2-3 ವರ್ಷ ಆಯಿತು ಅನಿಸುತ್ತೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕೊನೆಗೂ ಶಿವನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಾಯಿತು. ಶಿವನ ದರ್ಶನ ಮಾಡಿದ ಮೇಲೆ ಪಾರ್ವತಿನೂ ಕೂಡ ದರ್ಶನ ಮಾಡಬೇಕಲ್ಲ. ನೋಡ್ತಿದ್ದಾರೆ, ಶಿವ ಪಾರ್ವತಿ ದೇವಸ್ಥಾನ, ಕಲ್ಯಾಣ ಮಂಟಪ ಅದು. ಅಲ್ಲೇ ಅವರು ಮದುವೆ ಆಗಿದ್ದಂತೆ. ಹಂಗಾಗಿ ಅಲ್ಲಿ ಪುಣ್ಯಕ್ಷೇತ್ರ ಅಂತ ಹೇಳ್ತಾರೆ. ಪುಣ್ಯಕ್ಷೇತ್ರ ಅಂತ ಹೇಳ್ತಾರೆ ಯಾಕೆಂದರೆ ಇಲ್ಲಿ ಮದುವೆ ಆಗದಿರೋರು ಯಾರಾದರೂ ಬಂದು ಇಲ್ಲಿ ಅರ್ಕೆ ಕಟ್ಕೊಂಡು ಹೋದರೆ ಖಂಡಿತ ಮದುವೆ ಆಗುತ್ತಂತೆ. ಪಾರ್ವತಿ ಪರಮೇಶ್ವರ ಇಲ್ಲಿ ಮದುವೆಯಾದ ಸ್ಥಳ ಇದು. ಸೊ ತುಂಬಾ ಪವಾಡ ಇದೆ ಇಲ್ಲಿ. ಒಂದು ಸಲ ಎಲ್ಲರೂ ಬಂದು ಭೇಟಿಯಾದರೆ ಖಂಡಿತ ಇದ್ರ ಸತ್ಯ ಏನು ಅನ್ನೋದು ಎಲ್ಲರಿಗೂ ತಿಳಿಯುತ್ತೆ ಗೈಸ್. ಬನ್ನಿ. ಅಲ್ಲೂ ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಅಲ್ಪ ಸ್ವಲ್ಪನೇ ನಿಮಗೆ ತೋರಿಸ್ತಿದ್ದೀನಿ. ಪಾರ್ವತಿ ಪರಮೇಶ್ವರನ ಭೇಟಿಯಾಗಿ ನಾನು ಕೂಡ ಹೀಗೆ ಪಾರ್ವತಿ ಪರಮೇಶ್ವರನ ಭೇಟಿ ಮಾಡ್ಕೊಂಡು ಬಂದಾಗ ಇಲ್ಲೊಂದು ದೇವಸ್ಥಾನ ಇತ್ತು ಕೂಡ. ಇದು ಈ ತಾಯಿನೂ ಕೂಡ ನಾವು ನಮಸ್ಕರಿಸ್ಕೊಂಡು ಹೊರಡ್ತಾ ಇದ್ದೀವಿ. ಈಶ್ವರನ ಭಸ್ಮ ಕಾಯಿಸಿದ ಕೊನೆಗೂ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಮುಗಿಸ್ಕೊಂಡು ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅನ್ನೋದು. ಇನ್ನು ಮೇಲ್ಗಡೆನೇ ಇದ್ದೀವಿ, ಇನ್ನು ಕೆಳಗಡೆ ಇಳಿದಿಲ್ಲ. ಇವಾಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲಿ ಸ್ವಾಮಿಗಳನ್ನ ಭೇಟಿಯಾಗಿ ಕೀ ಕೊಟ್ಟಿದ್ದಾರೆ. ಕೀನ ವಾಪಸ್ ಕೊಡಬೇಕು. ವಾಪಸ್ ಕೊಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಹೊರಡೋಣ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ನೇಚರ್ ಅನ್ನೋದು. ನಿನ್ನೆ ನೈಟ್ ಸಖತ್ತ ಮಳೆ ಬಂದಿದೆ ಅಲ್ಲಿ. ಹೀಗೆ ನಡ್ಕೊಂಡು ಬರುವಾಗ ಇಲ್ಲೊಂದು ನೇಚರ್ ಸಖತ್ತಾಗಿತ್ತು. ಸೊ ಹಂಗಾಗಿ ಇಲ್ಲೂ ಒಂದೆರಡು ಫೋಟೋ ವಿಡಿಯೋ ನೋಡಿ. ಮರ ಬಗ್ಗಿರೋದ್ರಿಂದ ಹಚ್ಚು ಹಸಿರು ಸಖತ್ತಾಗಿ ಕಾಣ್ತಿದೆ. ಬಿಡಲಿಲ್ಲ, ಒಂದೆರಡು ರೀಲ್ಸ್ ಮಾಡಿಕೊಂಡು ಒಂದೆರಡು ಫೋಟೋ ತೊಕ್ಕೊಂಡು ಕೊನೆಗೂ ನಾವು ಬಂದಾಯಿತು. ನೆಕ್ಸ್ಟ್ ಬನ್ನಿ, ಎಲ್ಲೆಲ್ಲಿ ಹೋಗೋದು ಹೆಂಗೆ ಬನ್ನಿ. ಸೊಗಲ್ದಾಗೆ ಓಕೆ ಗೈಸ್, ಇವಾಗ ನಾವು ರೂಮ್ ಕಡೆ ಹೊರಡ್ತಾ ಇದ್ದೀವಿ. ಅದಕ್ಕೇನೋ ಅಂದ್ರಲ್ಲ ಕರೆ ಹಣ್ಣು, ನೇರಳೆ ಹಣ್ಣು ಅಂತೆ ಗೈಸ್, ನನಗೆ ಹೇಳಕ್ಕೆ ಬರ್ತಿಲ್ಲ. ಸೊ ಸಿಕ್ಕಾಪಟ್ಟೆ ಬೇರೆ ಕಡೆ ಎಲ್ಲ ದುಡ್ಡು ಕೊಟ್ಟು ನಾವು ಕೊಂಡ್ಕೊಂಡು ತಿಂತೀವಿ. ಇಲ್ಲಿ ನೋಡಿ ಎಲ್ಲಿ ಬೇಕಲ್ಲೇ ಬಿದ್ದಿದೆ ದೇವಸ್ಥಾನ ಹತ್ರ. ಸೊ ಇಲ್ಲೇದೇ ಹಾಯ್ಕೊಂಡು ಕೆಲವ್ರು ಮಾರ್ತಾರೆ ಇಲ್ಲಿ ದುಡ್ಡಿಗೆ. ಹೀಗೆ ಇಳಿತಾ ಬರುವಾಗ ಪಾರ್ವತಿ ಪರಮೇಶ್ವರ ವಿಗ್ರಹಗಳು ಕಾಣ್ತಿರ್ಬೋದು. ನಿನ್ನೆ ನೈಟ್ ಮಳೆ ಆಗಿರೋದ್ರಿಂದ ಹೀಗೆ ಮೆಟ್ಲ ಮೇಲೆ ನೀರು ಹರಿತಾ ಬರ್ತಿದೆ. ಗುಡ್ಡ ಆಗಿರೋದ್ರಿಂದ ನೀರು ಬರ್ತಾಯಿದೆ. ನೋಡ್ತಿದ್ದೀರಲ್ಲ, ಪಾರ್ವತಿ ಪರಮೇಶ್ವರ. ಪಾರ್ವತಿ ಅಲ್ಲಿ ತಪಸ್ಸಿಗೆ ಕೂತ ಕ್ಷೇತ್ರ, ದರಿಗಿಳಿದ ಶಿವ ಮದುವೆ ಆದ ಪುಣ್ಯಕ್ಷೇತ್ರ ಗಾಯ್ಸ್. ಸಿಂಪಲಾಗಿ ಹೇಳಬೇಕು ಅಂದರೆ ಇದು ಬೆನ್ನು ಗಿನ್ನು ಏನಾದರೂ ನೋವಿದ್ದರೆ ಕಲ್ಲಿನ ವಿಗ್ರಹ ಇದು. ಇದರಿಂದ ನುಸ್ಕೊಂಡು ನಾವು ಆಚೆ ಬಂದರೆ ಖಂಡಿತ ಬೆನ್ನು ನೋವಾಗಿರ್ಬೋದು, ಕಾಲು ನೋವಾಗಿರ್ಬೋದು ಎಲ್ಲದೂ ವಾಸಿ ಆಗುತ್ತೆ ಅನ್ನೋ ಒಂದು ವಾಡಿಕೆ ಇದೆ, ಸತ್ಯನೂ ಕೂಡ ಇದೆ. ಇದು ಈಶ್ವರ ಪ್ರತಿಭೆ, ಈಶ್ವರ ರೂಪ ಕಿಂಡಿ. ನೋಡ್ತಿದ್ದೀರಲ್ಲ ಹಚ್ಚು ಹಸಿರು. ಯಾಕಂದರೆ ಸಿಕ್ಕಾಪಟ್ಟೆ ಅಲ್ಲಿ ಮಳೆ ಆಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಮೆಟ್ಲ ಮೇಲೆಲ್ಲ ನೀರಿದೆ. ತುಂಬ ಹುಷಾರಾಗಿ ಇಳಿಬೇಕು ಇಲ್ಲಿ. ಬನ್ನಿ ಗೈಸ್, ನೆಕ್ಸ್ಟ್ ನೋಡ್ತಿದ್ದೀರಲ್ಲ ಎಷ್ಟು ಸಖತ್ತಾಗಿದೆ ನೇಚರ್ ಅನ್ನೋದು. ನಾವು ಕೂಡ ಹೊರಟು ಇಳಿತಾ ಬರ್ತಿದ್ದೀವಿ. ಇಲ್ಲಿ ಹೊಂಡ ಅಂತ ಇದೆ, ನೀರಿನ ಹೊಂಡ.
ಇದು ಕೂಡ ಮಳೆ ಆಗಿರೋದ್ರಿಂದ ಭರ್ತಿಯಾಗಿದೆ ಗೈಸ್, ನೋಡ್ತಿದ್ದೀರಲ್ಲ. ನೋಡ್ತಿದ್ದೀರಲ್ವ ಎಷ್ಟು ಸಖತ್ತಾಗಿದೆ. ಇದು ನೋಡ್ತಾ ಇದ್ದರೆ ಹಂಪೆ ನೋಡ್ದಂಗಾಗುತ್ತೆ. ಎಲ್ಲಿ ನೋಡಿದ್ರು ಕಲ್ಲು ಬೆಟ್ಟದ ಥರ ಕಾಣಿಸುತ್ತೆ, ಗಮನಿಸ್ತಾ ಇರ್ಬೋದು ನೀವು. ಬನ್ನಿ ಕೆಳಗಡೆ ಹೋಗೋಣ. ನಾವು ಕೂಡ ಲಗೇಜ್ನ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. ಇವಾಗ ನಾವು ಹೊರಟ್ರೆ ನೈಟ್ ಅಥವಾ ಮಾರ್ನಿಂಗ್ ಅಲ್ಲಿ ಹೋಗಿ. ಕೊನೆಗೂ ನಮ್ಮದು ಇವತ್ತು ಪೂಜೆ ಗೀಜೆ ಎಲ್ಲ ಮುಗೀತು. ಬೆಳಗ್ಗೆ ಮಾರ್ನಿಂಗ್ 5 ಗಂಟೆಗೆ ಎದ್ದು ಪೂಜೆಗೆ ಹೋಗಿ ಇಷ್ಟೋ ತನಕ ಅಭಿಷೇಕಗಳಿದ್ವು. ಅಭಿಷೇಕನೆಲ್ಲ ಮುಗಿಸ್ಕೊಂಡು ಈಗ ಜಸ್ಟ್ ರೂಮಿಗೆ ಬಂದರೆ ಲಗೇಜು ಕೂಡ ಪ್ಯಾಕ್ ಆಗಿ ಹೋಗಿದೆ. ನೋಡ್ತಿದ್ದೀರಲ್ವ, ಲಗೇಜು ಕೂಡ ಪ್ಯಾಕ್ ಆಗಿದೆ. ಹೊರಡಬೇಕು. ತುಂಬಾ ಬೇಜಾರಾಗ್ತಿದೆ. ಇಷ್ಟು ಪ್ರಶಾಂತವಾಗಿದೆ ಗೈಸ್. ನಿನ್ನೆ ಬೇರೆ ಸಿಕ್ಕಾಬೇಡ ನೈಟು ಫುಲ್ಲು ಮಳೆ, ಏನಿಲ್ಲ ಅಂದರೆ ಒಂದು 2 ತಾಸು ಮಳೆ ಹೊಡಿತು. ಕಣ್ಣಾರ ನಾನು ಎಲ್ಲೂ ನೋಡಿರಲಿಲ್ಲ 2 ತಾಸು ಮಳೆ ಆಗಿರೋದು. ಅಲ್ಲಿ ಆನೆ ಆಗಿದೆ, ಇಲ್ಲಿ ಆನೆ ಆಗಿದೆ, ಮಳೆ ಬಂದು ಅಂತ ಹೇಳ್ತಾಯಿದ್ರು. ಬಟ್ ಇಲ್ಲಿ ನಿನ್ನೆ ನೈಟ್ ಆಗಿತ್ತು ಮಳೆ ಅಂತೂ ಸಿಕ್ಕಾಪಟ್ಟೆ ಗೈಸ್. ನಮ್ಮ ಕಾಲು ಫುಲ್ಲು ನೀರು ನಿಂತಿತ್ತು, ಅಷ್ಟು ನೀರು ನಿಂತಿತ್ತು. ಖುಷಿ ಆಯಿತು. ನಾವು ಬಂದ ದಿವಸ ಮಳೆ ಆಗಿದೆ ಅಂತ. ಬಟ್ ನಾವು ಬಂದ ದಿವಸ ಮಳೆ ಆಗಿದೆ ಅಂತಲ್ಲ, ನಾವು ಈಗ ಮಳೆಗಾಲ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕಡೆಗೂ ಮಳೆ ಆಗ್ತಿದೆ. ನಿನ್ನೆ ನಾವು ಬಿಸಿಲಲ್ಲಿ ಸುತ್ತಾಡಿರೋದ್ರಿಂದ ತುಂಬಾ ಗಮ್ಮ ಇತ್ತು. ಫುಲ್ಲು ಸುಸ್ತಾಗ್ಬಿಟ್ಟಿದ್ವಿ ಗೈಸ್. ಸಿಕ್ಕಾಬಟ್ಟೆ ಮಳೆ ಬಂದಿರೋದ್ರಿಂದ ಒಂದು ತಂಪು ಗಾಳಿ ಬರ್ತಾಯಿತ್ತು. ತುಂಬಾ ತುಂಬ ನಿದ್ದೆ ಮಾಡಿದ್ವಿ. ಪೂಜೆ ಎಲ್ಲ ಚೆನ್ನಾಗಾಯಿತು, ಅಭಿಷೇಕನೂ ಆಯಿತು. ಒಂದೇ ಬೇಜಾರು, ನನ್ನ ತಂದೆ ಅವಾಗೆಲ್ಲ ಅಪ್ಪ ಪ್ರತಿ ವರ್ಷವೂ ಹಂಪೆ ವಿರೂಪಾಕ್ಷಕ್ಕಾಗಿರ್ಬೋದು, ಸೊಗಲದ ಸೋಮೇಶ್ವರಗಾಗಿರ್ಬೋದು, ಪ್ರತಿ ವರ್ಷ ಯಾವ ವರ್ಷವೂ ಮಿಸ್ ಮಾಡ್ತಾ ಇರಲಿಲ್ಲ, ಹಾಗೆ ಬರ್ತಾಯಿದ್ರು. ಸೊ ಈ ಸಲ ನಮ್ಮಪ್ಪ ಬರಲಿಲ್ಲ, ಅದೇ ಒಂದು ಬೇಜಾರು. ಯಾಕೆಂದ್ರೆ ಅಪ್ಪನಿಗೆ ಮೆಟ್ಲತ್ತಕ್ಕಾಗಲ್ಲ ಇಲ್ಲಿ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಅಲ್ಲಿ ಅಭಿಷೇಕಕ್ಕೆ ಪ್ರತಿಯೊಬ್ಬ ಗಂಡು ಮಕ್ಕಳು ಕೂತ್ಕೊತಾರೆ ದೇವಸ್ಥಾನದ ಒಳಗಡೆ. ಅವರೇ ಕೂತು ಅವರೇ ಪೂಜೆ ಮಾಡ್ತಾರೆ. ಅದನ್ನು ನೋಡಿದಾಗ ಕಣ್ಣಲ್ಲಿ ನೀರು ಹಂಗೆ ಬಂತು. ನನ್ನ ಅಪ್ಪನೂ ಆವಾಗ ನಮ್ಮ ಅಪ್ಪ, ನಮ್ಮ ಅಪ್ಪಾಜಿ, ಮಕ್ಕಳು, ಮಗ ಎಲ್ಲರೂ ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ರು. ಅದನ್ನು ನಿಜವಾಗ್ಲೂ ಮಿಸ್ ಮಾಡ್ಕೊತೀನಿ ನಾನು, ತುಂಬಾ ಮಿಸ್ ಮಾಡ್ಕೊತೀನಿ. ಈ ಸಲನೂ ಬಂದಿದ್ದರೆ ಅಪ್ಪ ಕೂರ್ತಿದ್ರಲ್ಲ ಅಂತ ಅನ್ನಿಸ್ತು ನನಗೆ. ಅಪ್ಪನಿಗೆ ಓಡಾಡೋಕೆ ಕಷ್ಟ ಆಗ್ತಿದೆ, ಮೆಟ್ಲತ್ತಕ್ಕಾಗಲ್ಲ, ಕರ್ಕೊಂಬರ್ಬೋದಾಗಿತ್ತು. ಬಟ್ ಅಲ್ಲಿ ಕೂತ್ಕೊಂಡು ಪೂಜೆನೂ ಮಾಡೋಕ್ಕಾಗಲ್ಲ, ಕೆಳಗಡೆನೇ ಇರಬೇಕಾಗಿತ್ತು. ಅಪ್ಪನ ಕೆಳಗಡೆ ಬಿಟ್ಟು ನಾವು ಹೆಂಗೆ ಮೇಲ್ಗಡೆ ಬಂದು. ಆ ಉದ್ದೇಶಕ್ಕೋಸ್ಕರ ಅಪ್ಪ ಬರೋಕ್ಕಾಗಲಿಲ್ಲ. ನನ್ನಪ್ಪ ಯಾವ ವರ್ಷವೂ ಮಿಸ್ ಮಾಡಿಲ್ಲ. ಪ್ರತಿ ವರ್ಷವೂ ಏನೇ ಒಂದು ಇದು ಮಾಡಿದ್ರು, ಸೊಗಲದಕ್ಕಾಗಿರ್ಬೋದು, ಹಂಪೆಗಾಗಿರ್ಬೋದು ಮಿಸ್ ಮಾಡ್ತಿರಲಿಲ್ಲ. ಎಲ್ಲ ಮಕ್ಕಳು ಮರನ್ನ ಕರ್ಕೊಂಬಂದುಬಿಡೋರು. ಅಲ್ಲಿಂದನೇ ಊರಿಂದನೇ ಅಕ್ಕಿ ಪ್ಯಾಕೆಟ್ ಹಾಕ್ಕೊಂಬರ್ತಿದ್ವಿ. 1-2 ಅಕ್ಕಿ ಪ್ಯಾಕೆಟ್ ಹಾಕ್ಕೊಂಡು ಪ್ರತಿ ವರ್ಷವೂ ಅಕ್ಕಿ ಪ್ಯಾಕೆಟ್ಗಳನ್ನ ತೊಗೊಂಬರ್ತಿದ್ವಿ. ಈ ವರ್ಷ ಇಲ್ಲ. ಬಂದ ತಕ್ಷಣ ಕೇಳಿದ ಮತ್ತಣ್ಣು ಮಗಳ ಅಂತ ಅಂದರು. ಖುಷಿ ಆಯಿತು ನನಗೆ. ಬಂದ ತಕ್ಷಣ ಬೀಗ ಕೊಟ್ಟರು. ಆ ಪ್ರೀತಿ ಇದೆಯಲ್ಲ, ಯಾರು ಕೊಟ್ಟರು ಸಿಗಲ್ಲ. ಪ್ರತಿ ವರ್ಷವೂ ನಮ್ಮ ಮನೆಗೆ ಕಾರ್ಡ್ ಬರುತ್ತೆ. ಇಲ್ಲಿ ಜಾತ್ರೆ ನಡೀತೆ, ಜಾತ್ರೆ ಮುಂದ್ಗಡೆ ಒಂದು ಕಾರ್ಡ್ ಬರುತ್ತೆ ನಮಗೆ. ಬಟ್ ಆ ಜಾತ್ರೆಗೆ ಬರೋಕ್ಕಾಗಲಿಲ್ಲ. ಹಂಗಾಗಿ ಈ ಸಲ ನಾವೇ ಬಂದ್ವಿ, ನಾನು ನನ್ನ ಮಕ್ಕಳು. ಒಂಥರ ಸಂಕಟ, ನೋವು ಹೇಳ್ಕೊಳಕ್ಕಾಗಲ್ಲ. ಆ ತಂದೆ ಈಶ್ವರನ ಹತ್ರ ನಾನು ಕೇಳ್ಕೊಳ್ತಿರೋದಂದೆ, ನನ್ನ ತಂದೆ ತಾಯಿನ ಆರೋಗ್ಯವಾಗಿ ಇಟ್ಟಿರಪ್ಪ ಅಂತ. ನಮಗೆ ಕೆಟ್ಟದ್ದನ್ನು ಮಾಡೋವ್ರಿಗೂ ಕೂಡ ಚೆನ್ನಾಗಿರಲಿ ಅಂತ ಬಯಸ್ತೀನಿ. ಎನಿವೆ, ಇವಾಗ ನಾವು ಈ ರೂಮನ್ನು ಬಿಡಬೇಕು. ಪ್ರತಿ ವರ್ಷ ಅದೇನೋ ಗೊತ್ತಿಲ್ಲ ಗೈಸ್, ನಾವು ಯಾವಾಗೆ ಬಂದರೂ ನಂಬರ್ 3 ಈ ರೂಮನ್ನೇ ನಮಗೆ ಯಾವಾಗಲೂ ಪ್ರತಿ ವರ್ಷ ಕೊಡ್ತಾರೆ. ಅದೇನೋ ಗೊತ್ತಿಲ್ಲ, ನಾವು ಬರ್ತೀವಂತಲೇ ಈ ರೂಮಲ್ಲಿ ಯಾರೂ ಇರಲ್ವೋ ಏನೋ. ಸೊ ರೂಮ್ ಇಲ್ಲ, ಇದಿಲ್ಲ, ಡೋರಿಗಿದೆ. ಒಂದು ನಿಮಿಷ ಗೈಸ್, ನಾವು ಯಾವಾಗ ಫಸ್ಟ್ ಸ್ಟಾರ್ಟಿಂಗಿಂದಲೂ ಬರ್ತಾ ಇರ್ತಾಗಲೂ ಕೂಡ ನಮಗೆ 3 ನಂಬರ್ ಇದೇ ರೂಮೇ ನಮಗೆ ಕೊಡೋದು. ಆ ಕಡೆ ರೂಮು ನಮ್ಮದು. ಈ ಸಲನೂ ಕೂಡ 3ನೇ ನಂಬರೇ ಕೊಟ್ಟಿದ್ದಾರೆ. ಖುಷಿ ಆಗುತ್ತೆ. ಮಿರಾಕಲ್ ಗೊತ್ತಿಲ್ಲ ಅದು. ಯಾವಾಗ ಬಂದರೂ ನಮಗೆ ಈ ರೂಮ್ ಅಂತ ಕಾಯಂಬು. ನೈಟು ನಮಗೆ ದೇವಸ್ಥಾನದಿಂದ ಊಟ ಬಂದಿತ್ತು. ತುಂಬಾ ಖುಷಿ ಆಗುತ್ತೆ. ಅಪ್ಪ ಅಮ್ಮ ಜೊತೆಗೆ ಬಂದಾಗಲೂ ಕೂಡ ಬೆಳಗ್ಗೆ ತಿಂಡಿ ಊಟ ಎಲ್ಲ ಅವ್ರದ್ದೇ. ಬಟ್ ರೂಮಿಂದು ಬಾಡಿಗೆ
ಸಪ್ರೇಟಾಗಿ ಯಾರು ಬಂದರೂ ಬಾಡಿಗೆ ಇಸ್ಕೊಂತಾರೆ. ಬಟ್ ನಾವೀಗ ಯಾವ ವರ್ಷ ಯಾವಾಗೇ ಬಂದರೂ ನಮ್ಮ ಹತ್ರ ₹1 ಕೇಳಿಲ್ಲ. ನಾವೀಗ ಕೊಡೋಕೆ ಹೋದರೂ ಅವ್ರು ಇಸ್ಕೊಳೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಪ್ರತಿ ವರ್ಷವೂ ನಾವು ಇಷ್ಟು ಅಂತ ಅಮೌಂಟು ಕೊಟ್ಬಿಡ್ತೀವಿ ದೇವಸ್ಥಾನ ವತಿಯಿಂದ. ಪ್ರತಿದಿನ ದೀಪ ಹಚ್ಚೋದಕ್ಕೋಸ್ಕರ ಆಗಿರ್ಬೋದು, ಅನ್ನದಾನದ್ದು ಆಗಿರ್ಬೋದು, ಇಷ್ಟು ಅಂತ ಅಪ್ಪ ದುಡ್ಡು ಕೊಡ್ತಾರೆ. ಬರಲಿಲ್ಲದ್ರು ಫೋನ್ಪೇ ಮಾಡ್ತಾರೆ. ಹಾಗಾಗಿ ನಮಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬರೋಕ್ಕೆ. ಇಲ್ಲಿರೋ ಸ್ವಾಮಿಗಳ ಬೆಳೆ ಇವಾಗಂತ ಇದ್ದರು, ನನ್ನ ಮಗ ಒಳಗಡೆ ಪೂಜೆ ಕೂರಲಿಲ್ಲ. ಅದೇನಾಗಿತ್ತು ಆ ಪೂಜಾರಿ ಸ್ವಾಮಿ ಅಂತಿದ್ರು, ಒಳಗಡೆ ಕಳಿಸಮ್ಮ ಅವನ್ನ ಕೂತ್ಕೊಳ್ಳಿ ಅಂತ. ಸೊ ತುಂಬಾ ಖುಷಿ ಆಗುತ್ತೆ ಗೈಸ್, ಖುಷಿ ಆಗುತ್ತೆ ಆ ಮಾತು ಕೇಳಿದಾಗ. ನನ್ನ ಮಗನಿಗೆ ಕೂತ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ. ಯಾಕೆಂದರೆ ಅಪ್ಪ ಅಮ್ಮ ಎಲ್ಲರೂ ಒಟ್ಟಿಗೆ ಬಂದಾಗ ನನ್ನ ತಾತ ನಮ್ಮನ್ನು ಕೂರಿಸ್ಕೊಂಡು ನಮ್ಮನ್ನು ಜೊತೆ ಕೂರಿಸ್ಕೊಂಡು ಪೂಜೆ ಮಾಡಿದವರು. ಅವಾಗ ಚಿಕ್ಕವರು ಅವರೆಲ್ಲ ದೊಡ್ಡವರಾದ್ಮೇಲೆ ಬಂದರೆ ಅವಿಗೂ ಸ್ವಲ್ಪ ನೆನಪಿದೆ ನನ್ನ ಮಕ್ಕಳಿಗೆ. ಈಗ ಬಂದವನಲ್ಲ ಚಿಕ್ಕವನು, ಅವಾಗ ಒಂದ್ಸಲ ಅವಾಗ ಕಾಲು ನೋವು ಮಾಡ್ಕೊಂಡಿದ್ದ. ಅವಾಗ ಅಪ್ಪ ಅವ್ನು ದೊಡ್ಡ ಮೇಲೆ ಕೂರಿಸ್ಕೊಂಡು ಪೂಜೆ ಕೂರಿಸ್ಕೊಂಡಿದ್ರು, ಬೇಡ ಅಂದರೆ ಕೇಳಿರಲಿಲ್ಲ. ಅದೆಲ್ಲ ಒಂದು ನೆನಪಾಯಿತು. ಸೊ ತಾತನೇ ಬಂದಿಲ್ಲ. ಪ್ರತಿ ವರ್ಷವೂ ಕೂಡ ತಾತ ಮಿಸ್ ಮಾಡ್ತಿರಲಿಲ್ಲ. ಅಭಿಷೇಕ ಕೂರೋರು, ಶಿವನ ಮುಟ್ಟಿ ಪೂಜೆ ಮಾಡೋರು. ಆ ದೇವರು ಏನು ಒಳ್ಳೇದು ಮಾಡಿದೆ. ಬೇಡ ನಾನು ಕೂರಲ್ಲ ಅಮ್ಮ, ನಾನು ಇಲ್ಲೇ ಇರ್ತೀನಿ, ಇಲ್ಲಿದ್ದನ್ನು ಕೈ ಮುಗಿತೀನಿ, ನನ್ನ ತಾತ ಆರಾಮಾಗಿ ನಡೆಯೋ ಹಾಗೆ ಈ ಶಿವ ಮಾಡಲಿ, ನನ್ನ ತಾತನ ಜೊತೆ ಕೂತ್ಕೊಂಡು ನಾನು ಪೂಜೆ ಮಾಡೋ ಭಾಗ್ಯ ನನಗೆ ಸಿಗಲಿ ಅಂತ ಅವನು ಅಂದ. ಅದೊಂದು ಬೇಜಾರು ಗೈಸ್, ಅಳಬಾರ್ದು ಅಂತ ಅಂದ್ಕೊಂಡೆ. ಬಟ್ ಯಾಕೋ ಮನಸ್ಸು ತಡೀತಿಲ್ಲ. ಅಲ್ಲೆಲ್ಲರೂ ಕೂತ್ಕೊಂಡು ಶಿವನ ಹತ್ರ ಪೂಜೆ ಮಾಡ್ತಾಯಿದ್ರು. ಇವಾಗೂ ಅಪ್ಪ ಬಂದಿದ್ದರೆ ಕೂತ್ಕೊಂಡು ಮಕ್ಕಳ ಜೊತೆ ಪೂಜೆ ಮಾಡ್ತಿದ್ರಲ್ಲ ಅಂತ ಅನ್ನಿಸ್ತು ನನಗೆ. ಎಲ್ಲ ಪ್ರತಿ ವರ್ಷ ನಾನು ಎಷ್ಟೋ ಸಲ ಬೈತಿದ್ದೆ, ನಾನು ಬರಲ್ಲ, ಅವ್ರು ಯಾವಾಗ ಬಂದರು ನಾನು ಬರಲ್ಲ ಅಂತ ಆಟ ಮಾಡಿ ಚುಮ್ಮೆಯಿಂದ ನಮ್ಮಪ್ಪ ನಮ್ಮ ಕರ್ಕೊಂಬರೋರು. ಈ ಸಲ ನಾವೇ ಬಂದ್ವಿ. ಅದೇನು ಅಂತಾರಲ್ಲ, ಕಾಲ ಕಳೆದಂಗೆ ಅವಕಾಶಗಳು ವ್ಯಕ್ತಿತ್ವ ಕಳ್ಕೊಂತೀವಿ. ಇದ್ದಾಗ ಅದನ್ನೆಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೆ. ಈ ಪರಮಾತ್ಮ ಶಿವ ದೇವಸ್ಥಾನ, ಪರಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ, ಒಳ್ಳೆಯದನ್ನು ಮಾಡಲಿ ನನ್ನ ತಂದೆ ತಾಯಿಗೆ ಅಂತ ಕೇಳ್ತೀನಿ ಅಷ್ಟೇ. ಓಕೆ ಗೈಸ್, ಎಮೋಷನ್ ಆಗಬಾರ್ದು ಅನ್ಕೋತೀನಿ, ಅಳಬಾರ್ದು ಅನ್ಕೊತೀನಿ, ತಡೆಯೋಕ್ಕೆ ಆಗಲ್ಲ. ಅಪ್ಪನ ವಿಚಾರ ಬಂತು ಅಂದರೆ ಕಣ್ಣಲ್ಲಿ ರಂಗೆ ಬಂದುಬಿಡ್ತಾರೆ. ದೇವಸ್ಥಾನಕ್ಕೆಲ್ಲ ಬಂದಾಯಿತು, ಪೂಜೆ ಪುರಸ್ಕಾರ ಎಲ್ಲ ಮುಗಿಸ್ಕೊಂಡ್ರೆ ನಾವು ಕೂಡ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಹೊರಡಬೇಕು. ಪ್ಲೀಸ್ ಯಾರ್ಯಾರು ನೋಡಿಲ್ವೋ ಸೊಗಲದ ಸೋಮೇಶ್ವರ ಬೆಳಗಾಂ ಡಿಸ್ಟಿಕ್, ಅಲ್ಲಿಗೆ ಬನ್ನಿ ಅಂತ ಹೇಳ್ತೀನಿ. ತುಂಬಾ ಸುಂದರವಾದ ಪ್ಲೇಸ್ ಅನ್ಬೋದು. ಅಲ್ಲಿ ಇಲ್ಲಿ ಸುಮ್ಮನೆ ಹೋಗೋದಕ್ಕಿಂತ ಒಂದು ಸಲ ಸೊಗಲಕ್ಕೆ ಬನ್ನಿ, ಎಲ್ಲರ ಜೊತೆನೂ ಖುಷಿಯಾಗಿ ಒಂದಿನ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಲ್ಲಿ ಪಾರ್ವತಿ ಪರಮೇಶ್ವರ ಮದುವೆ ಆದ ಪುಣ್ಯ ಸ್ಥಳ ಗೈಸ್. ಯಾಕಂದರೆ ಇಲ್ಲಿ ಶಿವ ಪಾರ್ವತಿ ಮದುವೆ ಆಗೋದಕ್ಕೆ ತೆರೆಗಿಳಿದು ಈ ಸ್ಥಳದಲ್ಲಿ ಮದುವೆ ಆಗಿದೆ ಅನ್ನೋದೊಂದು ವಾಡಿಕೆ ಇದೆ. ವಾಡಿಕೆ ಅಲ್ಲ, ಸತ್ಯನೂ ಇದೆ. ಸೊ ಯಾರ್ಯಾರಿಗೆ ಮದುವೆ ಆಗಿಲ್ವೋ ಇಲ್ಲಿ ಬಂದು ಹರಕೆ ಕಟ್ಕೊಂಡು ಹೋದರೆ ಮದುವೆ ಆಗುತ್ತೆ ಅಂತಾರೆ. ತುಂಬಾ ಕೆಲವು ಪದ್ಧತಿಗಳು ಇಲ್ಲಿದ್ದಾವೆ, ಖಂಡಿತ ಅದೆಲ್ಲ ನೆರವೇರುತ್ತೆ ಅಂತ ಎಲ್ಲರೂ ಅಂದ್ಕೋತಾರೆ. ಕೆಲವು ತುಂಬ ವರ್ಷದಿಂದ ಮದುವೆನೇ ಆಗಿಲ್ಲ ಅನ್ನೋರು ಇಲ್ಲಿ ಬಂದು ಒಂದು ಹರಕೆಯನ್ನು ಕಟ್ಟಬೇಕು. ಹರಕೆಯನ್ನು ಕಟ್ಟಿ 1 ತಿಂಗಳಿಗೆ ಅಥವಾ 1.5 ತಿಂಗಳಿಗೆ ಅವರ ಮನೆಗೆ ಒಂದು ಸಂಬಂಧ ಹುಡುಕೊಂಡು ಬರುತ್ತೆ ಅಂತ ಇಲ್ಲಿ ತುಂಬಾ ಪೂಜಾರಿಗಳು ಹೇಳ್ತಾರೆ. ಪಾರ್ವತಿ ಪರಮೇಶ್ವರ ವಿಡಿಯೋ ಫೋಟೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಇಲ್ಲಿ ಅಲೋ ಇಲ್ಲ. ಮೊದಲೇ ಎಲ್ಲ ಇತ್ತು, ಬಟ್ ನಾನು ಮೊಬೈಲಲ್ಲಿ ಅವಾಗ ನಾನು ಲಾಗೆ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಖಂಡಿತ ಇಲ್ಲಂತೂ ಪವಾಡದ ಸತ್ಯ ಇದೆ. ಯಾರ್ಯಾರು ನನ್ನ ಲಾಗ್ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಲ ವಿಸಿಟ್ ಕೊಡಿ. ಪುಣ್ಯ ಸ್ಥಳಕ್ಕೆ ಬಂದು ನಾವು ಕೆಲವು ತಪ್ಪುಗಳು ಮಾಡಿರ್ತೀವಿ, ಅವು ಎಲ್ಲವನ್ನು ಪಾಪಗಳನ್ನ ಪರಿಹರಿಸ್ಕೊಂಡು ನೆಮ್ಮದಿಯಾಗಿ ಶಿವನ ಮೇಲೆ ಭಾರ ಹಾಕಿ
ಮನೆಗೆ ಹೋಗೋಣ ಅಂತ ಹೇಳ್ತೀವಿ. ಓಕೆ, ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತೀನಿ ಗಾಯ್ಸ್. ಓಕೆ, ಇಲ್ಲಿಗೆ ನನ್ನ ಲಾಗು ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಎಲ್ಲರೂ ಮರಿತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಲಾಗ್ನ ನೋಡ್ತಿರೋ ಪ್ರತಿಯೊಂದು ವ್ಯಕ್ತಿಗಳು. ಓಕೆನಾ? ಪ್ಲೀಸ್ ಹೊಸಬರನ್ನ ಪ್ರೋತ್ಸಾಹಿಸಿ ಅಂತ ಕೇಳಿಸ್ತಾ ಅತಿಯಾಗಿ ನಾವು ಹೇಳಕ್ಕೆ ಹೋಗಬಾರ್ದು, ಯಾಕೆಂದರೆ ನನ್ನ ಲಾಗ್ನ ನೋಡ್ತಿರೋರಿಗೆ ಗೊತ್ತಾಗಬೇಕು. ಎನಿವೆ, ಮತ್ತೆ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ. ಪುಣ್ಯ ಕ್ಷೇತ್ರದಲ್ಲಿ ಈ ಲಾಗ್ನ ಮುಗಿಸ್ತಿದ್ದೀನಿ ಗೈಸ್. ಒಂದ್ಸಲ ಪೂರ್ತಿ ಕವರ್ ಮಾಡಿಬಿಡ್ತೀನಿ. ಫುಲ್ಲು ಎಲ್ಲಿ ನೋಡಿದ್ರು ಹಸಿರು ಗೈಸ್. ಮಳೆ ಬಂದಿರೋದೊಂದು ವೆದರ್ ಸಕ್ಕತ್ತಾಗಿದೆ, ನೋಡ್ತಿದ್ದಾರಲ್ವ. ಓಕೆ, ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ. ಆ ಶಿವನ ಆಶೀರ್ವಾದದಿಂದ ಮತ್ತೆ ನೆಕ್ಸ್ಟ್ ಇಲ್ಲಿಗೆ ಬರುವಾಗ ನಾನು ಅಂದ್ಕೊಂಡಿದ್ದು ಎಲ್ಲದನ್ನು ನೆರವೇರಲಿ ಅಂತ ಅಂದ್ಕೋತೀನಿ, ಈಡೇರಿಸಲಿ. ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ ಗೈಸ್. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ನಾನು ಸಿಗ್ತೀನಿ ಅಂತ ಹೇಳ್ತಾ ಓಕೆ ಬಾಯ್.